ದೇಶದ ಕರ್ನಾಟಕ ನೋಡಿ ವಿರೋಧ ಪಕ್ಷದವರು ಯಾವ್ದು ನಮಗೆ ದ್ವೇಷ ಇಲ್ಲ. ದ್ವೇಷ ಮಾಡ್ತಿರೋದು ಯಾರು? ಯಾರು ದ್ವೇಷ ಮಾಡ್ತಾ ಇದ್ದಾರೆ? ಮಾಡ್ತಿರೋದು ಯಾರು? ಕುಮಾರಸ್ವಾಮಿ ಮೇಲೆ ಏನು ಮಾಡ್ತಾಯಿದ್ದೀರಿ? ಏನಿದೆ ಅದರಲ್ಲಿ ಕುಮಾರಸ್ವಾಮಿದು? ಬನ್ನಿ, ಗೊತ್ತಿರಲ್ಲ, ಬನ್ನಿ, ಸಿದ್ಧವಾಗಿದ್ದೀನಿ. ಷಡ್ಯಂತ್ರ ಮಾಡ್ತಿದ್ದಾರೆ ಸರ್. ಮಾಡ್ತಿರೋದು ಅವರು, ದ್ವೇಷ ಮಾಡ್ತಿರೋದು ಅವರು. ಆ ಇಲಾಖೆಗಳನ್ನ, ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇನು ನಡೆಸ್ತಾ ಇದ್ದೀರಿ? ಈಗ ಅಲ್ಲಿ ಅದು ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ SIT ಇಟ್ಕೊಂಡು ಅಲ್ಲಿ ಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ? ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ? ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ. ವಿರೋಧ ಪಕ್ಷಗಳು ಕನ್ನಡಕ ತೆಗೆದು, ನಾವು ಕನ್ನಡಕ ಹಾಕೋದೇ ಇಲ್ಲ ಬಿಡಿ. ನಾವು ಯಾವುದು ಎಂಥ ಕನ್ನಡಕ ರೇಬಾನ್ ಕ್ಲಾಸ್ ಯಾವುದು ಹಾಕ್ತಿರಲ್ಲ, ಹಿಂದೆ ತೆಗೆದುಬಿಟ್ರೆಲ್ಲ. ಈಗಲೂ ಹಾಕ್ತಾರೆ ಅವ್ರು. ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ ಹಾಕೋದೇ ಇಲ್ಲ. ದ್ವೇಷ ಯಾರು? ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಬನ್ನಿ, ಭಗವಂತ ಒಬ್ಬ ಇದ್ದಾನಲ್ಲ, ನಮ್ಮ ಕೈಲಿ ಇಲ್ಲ ಇವೆಲ್ಲ. ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ, ಅವನು ತೀರ್ಮಾನ ಕೊಡ್ತಾನೆ. ಅಯ್ಯೋ, 100 ಜನ್ಮ ಎತ್ತು ಬಂದರೂ ನನಗೇನೋ ಮಾಡೋಕ್ಕಾಗಲ್ಲ. ನಾನು ಜೈಲಿಗೆ ಹೋಗೋಂಥದ್ದು ಏನು ಮಾಡಿದ್ದೀನಿ? ಅವ್ರ ಥರ ಮಾಡಿದ್ದೀನ? ಇನ್ನೂ ಬರ್ತವೆ, ವೆಯ್ಟ್ ಮಾಡಿ. ಅಯ್ಯೋ, ಧಾರಾಳವಾಗಿ ಬಿಡುಗಡೆ ಮಾಡಿ. ಇನ್ನೂ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಿ. ಅಯ್ಯೋ ಪಾಪ ಕಾರಲ್ಲೇ ಇಟ್ಕೊಂಡು ಓಡ್ತಾವ್ರಂತಲ್ಲ, ದಾಖಲೆಗಳನ್ನ. ಬಿಡಪ್ಪ, ಕಾರಲ್ಲಿ ಯಾಕೆ ಇಟ್ಕೊಂಡಿದ್ದೀಯ? ಜನಗಳ ಮುಂದೆ ಇಡಪ್ಪ, ನಿಮ್ಮ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ಇಟ್ಕೊಂಡವ್ರೆ. ತಾವು ದಾಖಲೆಗಳು ಬಿಡುಗಡೆ ಮಾಡ್ತೀರಿ ಸರ್? ನಾನು ದಾಖಲೆ ಬಿಡುಗಡೆ ಮಾಡೋದಲ್ಲ, ಬರ್ತಾ ಇದೆಯಲ್ಲ ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರೋರು ಅವರು. ನಾನು ಬೀದಿಲಿ ನಿಂತಿದ್ದೀನಿ, ನಾನು ಯಾಕೆ ಭಯ ಬೀಳಲಿ? ಅದ್ಯಾವುದು ಸಾಯಿ ವೆಂಕಟೇಶ್ವರ, ಏನು ಮಾಡ್ತೀರಿ ಅದರಲ್ಲಿ? ಏನಿದೆ ಇದರಲ್ಲಿ? ಸಾಯಿ ವೆಂಕಟೇಶ್ವರದಲ್ಲಿ ನೋಡಿದ್ದೀರ? ಹೋಗಲಿ, ಸರಿಯಾಗಾದ್ರೂ ಹೋಗಲಿ. ಯಾವ್ದಾದ್ರು ಕೇಸ್ ತಗೊಳ್ಳೋದಾದ್ರೂ ಯಾವ್ದಾದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದ್ರೂ ಹುಡುಕ್ಬಾರ್ದ? ಯಾವ ಬೇನಾಮಿ? ಯಾವ್ದು ಬೇನಾಮಿ? ಎಲ್ಲಿದೆ? ಯಾರು ಮಾಡಿರೋದು ಬೇನಾಮಿ? ನಾನು ಮಾಡಿದ್ದೀನಾ? ನಾನು ಮಾಡಿರೋನು? ನಾನು ಮಾಡಿದರೆ ಆಯ್ತಪ್ಪ, ಒಪ್ಕೊಳ್ಳೋಣ. ನನ್ನಿಂದ ಅದರಲ್ಲಿಂದ ತಪ್ಪಾಗಿದೆ. ಯಾವುದು? ಲೋಕಾಯುಕ್ತ ವರದಿ ಸಂತೋಷ್ ಹೆಗ್ಡೆ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ? ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಅಂತೇಳಿ. ಲೋಕಾಯುಕ್ತ ನಾನು ದುಡ್ಡು ಹೊಡೆದೀನಿ ಅಂತ ಹೇಳಿಲ್ಲ. ನಾನು ಯಾವ 26-28 ಅರ್ಜಿಗಳು ಬಂದಿತ್ತು, ಅರ್ಜಿ ಆಗದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು. ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ. ಅದು ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ. ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ, ಏನು ಅಂತ ಆ್ಯಕ್ಷನ್ ತಗೊಳಕ್ಕಾಯ್ತು? ಸತ್ತಿರೋ ಕೇಸ್ ಅದು. ಆ ಕೇಸ್ ಇಟ್ಕೊಂಡು ದಿನ ಅಳ್ಳಾಡಿಸ್ಕೊಂಡು ಕುಮಾರಸ್ವಾಮಿನೇನೋ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.